ಮಾತರಂ ಮಾತರಂ. ಶುಭಾಶಯಗಳು. ನಾನು ಈಗ ನನ್ನ ಒಂದೆರಡು ಅನಿಸಿಕೆಗಳನ್ನು ಹೇಳಬಯಸುತ್ತೇನೆ. ಅವುಗಳೆಂದು ತಿಳಿಸುವಂತೆ ಈಗ ನಾವು ತುಂಬಾ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಮ್ಮ ದೇಶಕ್ಕೆ 1945 15ರಂದು ಸ್ವಾತಂತ್ರ್ಯ ಸಿಕ್ಕಿದೆ. ಹಾಗಾಗಿ ಈ ದಿನ ದೇಶಭಕ್ತಿಯ ಉತ್ಸಾಹ, ಧ್ವಜಾರೋಹಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಾಯಕರ ಭಾಷಣ ದೇಶದ ಎಲ್ಲೆಡೆ ಕಂಡು ಬರುತ್ತದೆ. ಅಂತೆಯೇ ನಾವು ಸಹ ಇಂದು ಇಲ್ಲಿ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಗೆ ಸೇರಿದ್ದು ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಬೇಕಾಗಿದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವು ದಶಕಗಳ ಕಾಲ ನಮ್ಮ ಪೂರ್ವಜರು ಹೋರಾಡಿರುವುದನ್ನು ನಾವು ವಿಜ್ಞಾನ, ನೀತಿ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಕಾಣುತ್ತದೆ. ಭವಿಷ್ಯದಕ್ಕೆ ನಾವು ಪ್ರತಿಯೊಬ್ಬರ ಸಮಾನತೆಗೆ ಆದ್ಯತೆ ನೀಡಬೇಕು. ನಮ್ಮ ದೇಶದ ಎಲ್ಲರಿಗಾಗಿ ಎಲ್ಲರೂ ಕೈ ಜೋಡಿಸಬೇಕು ಮತ್ತು ಕಣಕ್ಕಿಳಿಯಬೇಕು. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಚಾರವನ್ನು ಮಂಡಿಸಿದೆ. ಹಾಗೆ ಈ ದಿವಸ ಸರ್ಕಾರಿ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬ ಹಾಗೂ ರಾಜ್ಯದ ಹಬ್ಬದ ನಮ್ಮ ಮುಖ್ಯ ಶಿಕ್ಷಕರು ಹಬ್ಬ ಆಚರಿಸುತ್ತಿದ್ದೇವೆ. ಪ್ರತಿ ಸಾರಿ ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇರ್ತೇವೆ. ಕಾರಣ ಏನಪ್ಪಾ ಅಂದ್ರೆ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನು ಆಳುತ್ತಿದ್ದರು. ಆವಾಗ ಅವರು ಹೇಳಿದ್ರೆ ನಾವು ಫಾಲೋ ಮಾಡಬೇಕಾಗಿತ್ತು, ಅವ್ರಿಗೆ ತೋರಿಸಿದ್ರೆ ನಾವು ನಡ್ಕೊಂಡು ಹೋಗಬೇಕಾಗಿತ್ತು. ಆದರೆ ಸುಮಾರು ಗಣ್ಯ ವ್ಯಕ್ತಿಗಳಾದಂತಹ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ B.R. ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್ ಇನ್ನೂ ಮುಂತಾದ ಸುಮಾರು ನಾಯಕರುಗಳು ದೇಶಕ್ಕಾಗಿ ಹೋರಾಡಿ ನಮಗೆ 1947 15ನೇ ತಾರೀಕು ರಾತ್ರಿ 12 ಗಂಟೆಗೆ ಸ್ವತಂತ್ರವನ್ನು ತಂದುಕೊಟ್ಟು 6 ವರ್ಷದಿಂದ ಈ ನಿಮಿಷದವರೆಗೂ ನಾವು ಪ್ರತಿ ಬಾರಿಯೂ ನಮ್ಮ ದೇಶದ ಹಬ್ಬವನ್ನು ಪ್ರತಿ ಸಾರಿಯೂ ನಾವು ವರ್ಷಕ್ಕೆ 2 ಸಾರಿ ಆಚರಣೆ ಮಾಡ್ತಿದ್ದೇವೆ. ಒಂದು ಗಣರಾಜ್ಯೋತ್ಸವ ದಿನದಂದು, ಇನ್ನೊಂದು ಆಗಸ್ಟ್ 15 ಸ್ವತಂತ್ರ ದಿನದಂದು. ಎರಡು ಹಬ್ಬವನ್ನು ಪ್ರತಿ ಸಾರಿಯೂ ಪ್ರತಿ ಕಚೇರಿಗಳಲ್ಲೂ ಸಹ ಪ್ರತಿ ಹಳ್ಳಿಯಲ್ಲೂ ಸಹ ಸರ್ಕಾರಿ ಎಲ್ಲಿ ಅಲ್ಲಿ ನಾವು ಆಚರಿಸ್ತಾ ಇರ್ತೇವೆ. ಅದೇ ರೀತಿ ನಮ್ಮ ಊರಿನಲ್ಲಿ ಸಹ ಆಚರಿಸಿದ್ದೇವೆ. ವಿದ್ಯಾರ್ಥಿಗಳ ಮುಂದೆ ಇವೆಲ್ಲ ನಿಜ ಮಾಡಿದ್ಯಾ? ಇದೇ ರೀತಿ ಮುಂದೆ ಬರುವ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಹೆಚ್ಚಾಗಿ ಈ ನಾಡಕವನ್ನು ಆಚರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತಾ ನಮಗೆ ಮಾತನಾಡಲು ಅವಕಾಶ ಕೊಟ್ಟ ಮುಖ್ಯ ಶಿಕ್ಷಕರಿಗೂ ಊರಿನ ಗಣ್ಯರಿಗೂ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರೇನು ಕೊಟ್ಟರು ಸಂವಿಧಾನ. ಬಾಬಾ ಸಾಹೇಬರು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೊಟ್ಟಿದ್ದು ವಿಶ್ವದ ಶ್ರೇಷ್ಠ ಸಂವಿಧಾನ. ಅದೆಲ್ಲರೂ ಇನ್ನೊಂದು ಬಾಬಾ ಸಾಹೇಬರು ಏನು ಕೊಟ್ಟರು? ವಿಶ್ವದ ಪ್ರಪಂಚಕ್ಕೆ ಶ್ರೇಷ್ಠ ಸಂವಿಧಾನ ನಮ್ಮ ಬಾಬಾ ಸಾಹೇಬರು ಕೊಟ್ಟರು. ಈ ವರ್ಷ 78ನೇ ಸ್ವಾತಂತ್ರ್ಯ ದಿನಾಚರಣೆ. ಮಕ್ಕಳು ನಿಮ್ಗೆಲ್ಲ ಈ ಮುಂದೆ ಮತ್ತೆ ಅಕ್ಷರಗಳು ಸಹ ಸಫಲಗೊಳಿಸಿದ್ರು. ನಮ್ಮ ಜೊತೆಯಲ್ಲಿ ಹಿಂದೂಗಳಿಗೆ ಸುಮಾರು ಹಬ್ಬ, ಮುಸ್ಲಿಮರಿಗೆ 1-2-3 ಹಬ್ಬ, ಕ್ರಿಶ್ಚಿಯನ್ನವರಿಗೆ, ಸಿಖ್ಖರಿಗೆ 1-2-3 ಹಬ್ಬ. ಆದರೆ ನಮ್ಮ ಈ ದೇಶ ಎರಡೂ ಸೇರಿ ರಾಷ್ಟ್ರವ್ಯಾಪ್ತಿ ಆಚರಣೆ ಮಾಡಬೇಕಾಗಿರುವಂತಹ ಸ್ವಾತಂತ್ರ್ಯ ದಿನಾಚರಣೆ ಮೊದಲನೇದು, ಗಣರಾಜ್ಯೋತ್ಸವ 2ನೇದು. ಇವತ್ತಿಗೆ
ನನ್ನ ಆಹ್ವಾನ ನೀಡಿದ್ದ ನಿಮ್ಮ ರವಿಕುಮಾರ್ ಮೇಡಮ್ ಅವರಿಗೆ ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದು ನಾನು ಆಕ್ಚುಲಿ ನಾನೇ ಅಂತಲ್ಲ, ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು. ನಾವು ಸ್ವಯಂ ಪ್ರೇರಿತರಾಗಬೇಕು. ಆದರೆ ನಮ್ಮ ತಪ್ಪು ನಾವು ಬರ್ತಾ ಇದ್ದೀವಿ, ನಮ್ಮದೇ ತಪ್ಪು. ಆನಂತರ ಏನಿಲ್ಲ, ಈಗ ಹೌದು ನಮ್ಮ ಕಡೆಯಿಂದ ಒಂದು ಸಮಯ ಇದರ ಎರಡು ರೀತಿಯಲ್ಲಿ ನಾವು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ವಿ. ಮೊದಲನೇದು ನಮ್ಮ ಸುಭಾಷ್ ಚಂದ್ರ ಬೋಸ್ ಸಾಹೇಬರು, ಅವರು ಯುದ್ಧಕ್ಕೆ ವಿರುದ್ಧ ಯುದ್ಧಾಂತರ ಹೋರಾಟ ಮಾಡಿದವರು. ಎರಡನೇದು ಮಹಾತ್ಮ ಗಾಂಧೀಜಿಯವರು ಶಾಂತಿ ವಿರುದ್ಧ ಹೋರಾಟ ಮಾಡಿದವರು. ಎರಡು ರೀತಿಯಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು. ನಮ್ಮ ದುರದೃಷ್ಟ ಸುಭಾಷ್ ಚಂದ್ರ ಬೋಸ್ ಸಾಹೇಬರು ತೀರ್ಕೊಂಡ್ರು. ಮಹಾತ್ಮ ಗಾಂಧೀಜಿಯವರು ಸಮೇತ ಇನ್ನೂ ಅನೇಕ ನಾಯಕರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಈ ಸ್ವಾತಂತ್ರ್ಯ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಈ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಎಲ್ಲ ವಿಧದಲ್ಲೂ ಮುಂದೆ ಬರಬೇಕು, ಚೆನ್ನಾಗಾಗಬೇಕು. ನಮ್ಮ ದೇಶ ಈ ಪ್ರಪಂಚಕ್ಕೆ ನಮ್ಮ ಒಡನಾಗಿರಬೇಕು. ಇಲ್ಲಿ ಇದೇ ಸಂದರ್ಭದಲ್ಲಿ ನಮ್ಮ ಪೇರೆಂಟ್ಸ್ ದಯವಿಟ್ಟು ಎಜುಕೇಶನ್ ಜೊತೆಗೆ ನಾವು ಪೇರೆಂಟ್ಸ್ ಪೋಷಕರು ದಯವಿಟ್ಟು ಎಜುಕೇಶನ್ ಜೊತೆಗೆ ಮಕ್ಕಳಿಗೆ ಶಿಕ್ಷಣ ಅದ್ರ ಜೊತೆಗೆ ಅವ್ರಿಗೇನಾದ್ರು ಬೇರೆ ಆಸಕ್ತಿ ಅವ್ರು ಇರುತ್ತೆ, ಅದನ್ನ ಗೊತ್ತಾಗ್ಬೋದು. ಅದು ಡ್ಯಾನ್ಸ್, ಆಕ್ಟಿಂಗ್, ಸ್ಪೋರ್ಟ್ಸ್, ಅದನ್ನ ಅವ್ರನ್ನ ಮುಂದೆ ಬರೋದಕ್ಕೆ ದಯವಿಟ್ಟು ಪೋಷಕರು ಅವ್ರಿಗೆ ಏನು ಸಹಾಯ ಮಾಡಬೇಕು ಮಾಡಿ. ಗೊತ್ತಿಲ್ಲ ಆಗಿರೋರಿಗೆ ಯಾಕೆ ಗೊತ್ತಿಲ್ಲ, ಇಲ್ಲಿರೋರು ದೇಶವನ್ನು ಪ್ರತಿನಿಧಿಸೋರು ಆಗ್ಬೋದು, ಹೇಳಕ್ಕಾಗಲ್ಲ. ಯಾರಿಗೆ ಒಳ್ಳೆ ಹೆಸರು ತಂದ್ಕೊಡ್ಬೋದು, ಹೇಳಕ್ಕಾಗಲ್ಲ. ಅವ್ರಿಗೆ ಏನು ಅವ್ರ ಆಸಕ್ತಿ ಏನಿದೆ, ಅವ್ರ ಆಸಕ್ತಿನ ನೀವು ವಿಷಯಕ್ಕೆ ಕಾಳಜಿ ಅವ್ರನ್ನ ಮುಂದೆ ತರೋದಕ್ಕೆ ಸಮಾಧಾನ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ 75ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಕೊಡ್ತಾ ಜೈ ಹಿಂದ್, ಜೈ ಭಾರತ್. ವಿದ್ಯಾರ್ಥಿಗಳನ್ನ ಸ್ವಾತಂತ್ರ್ಯ ದಿನಾಚರಣೆ ಯಾಕೆ ಆಚರಿಸ್ತೀವಿ ಹೇಳು. ಇವಾಗ ನಿಮಗೆಲ್ಲ ಅರ್ಥ ಆಗಿ ಏನು ಆಚರಿಸ್ತೀವಿ. 1947 ಮತ್ತು ನಮಗೆ ಸ್ವಾತಂತ್ರ್ಯ ಇರಲಿಲ್ಲ. ಯಾಕೆ ಅಂತ ನಿಮ್ಗೆ ಗೊತ್ತಿದೆ. ಯಾಕೆಂದ್ರೆ ಬರೀ ವ್ಯಾಪಾರಕ್ಕೋಸ್ಕರ ಬಂದ್ರು ಬ್ರಿಟಿಷರು ಮತ್ತು ಬೇರೆ ಬೇರೆ ಇದ್ರು. ಆದರೆ ಹೆಚ್ಚು ಅಧಿಕಾರವನ್ನ ಇಡೀ ಭಾರತವನ್ನು ಆವರಿಸಿಕೊಳ್ಳಲು ಬ್ರಿಟಿಷರು ಬರೀ ಆವರಿಸಿಕೊಳ್ಳಿಲ್ಲ, ನಮ್ಮನ್ನೆಲ್ಲ ಪರೀಕ್ಷೆಯ ತರ ನೋಡ್ಕೊಂಡು. ಅಂದ್ರೆ ನಮ್ಮದೇ ದೇಶದಲ್ಲಿ ಬರೀ ವ್ಯಾಪಾರಕ್ಕೋಸ್ಕರ ಅವರ ಉದ್ದೇಶವನ್ನು ಈಡೇರಿಸುವ ಬಂದರೂ ಕೂಡ ನಮಗೆ ಯಾವುದೇ ರೀತಿಯ ರೈಟ್ಸ್ ಅನ್ನು ಸ್ವಾತಂತ್ರ್ಯವನ್ನು ಕೂಡ ಎಲ್ಲ ಇಟ್ಕೊಂಡು ಅವರು ಕುತ್ಕೊಳ್ಬೇಕು, ಇರೋಬೇಕು ಅನ್ನೋ ಸಿಸ್ಟಮಲ್ಲಿ ನಮ್ಮನ್ನು ಇಟ್ಟಿದ್ರು. ಅದು ಬೇಡ, ಅವರು ನಮ್ಮ ದೇಶವನ್ನು ಬಿಟ್ಟು ಹೊರಗಡೆ ಹೋಗ್ಲಿ, ನಮ್ಮ ದೇಶವನ್ನ ನಮಗೆ ಬಿಟ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ಹಲವಾರು ಜನ ಗಾಂಧೀಜಿ, ನೆಹರು, ಬ್ರಿಟಿಷರ ಕಾಲದಲ್ಲಿ ಮಂದಗಾಮಿಗಳು, ಉಗ್ರಗಾಮಿಗಳು ಅಂತ ಗುಂಪುಗಳೇ ಇದೆ. ಕೆಲವು ಯುದ್ಧ ಬೇಕು ಅನ್ನೋರ ಗುಂಪು ಇದೆ, ಯುದ್ಧ ಬೇಡ ಅನ್ನೋರ ಗುಂಪು ಇದೆ. ಒಟ್ಟಾರೆ ಎಲ್ಲರ ಉದ್ದೇಶ ಏನು? ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡ್ಬೇಕು. ನಾವು ಭಾರತೀಯ
ದೇಶ. ಇಲ್ಲಿ ಹಲವಾರು ಭಾಷೆಗಳಿದ್ದೀವಿ, ಹಲವಾರು ಜಾತಿಗಳಿದ್ದೀವಿ, ಹಲವಾರು ವೇಷಭೂಷಣಗಳನ್ನ ಹಾಕ್ತೀವಿ. ಆದ್ರೂ ಭಾರತದಲ್ಲಿ ವಿವಿಧತೆ ಇದೆ. ವೇಷಭೂಷಣ, ಭಾಷೆ, ರೀತಿ ನಾವು ಆಚರಿಸ್ತಕ್ಕಂಥ ಹಬ್ಬಗಳು ಬೇರೆ ಬೇರೆ ಇದ್ರು ಕೂಡ ಆ ರಾಷ್ಟ್ರೀಯ ಹಬ್ಬಗಳನ್ನ ನಾವೆಲ್ಲ ಸೇರಿ ವಿವಿಧತೆಯಲ್ಲಿ ಏಕತೆಯಲ್ಲಿ ಮೆರೆಯೋದು ಆಗಸ್ಟ್ 15 ಹಾಗೂ ಜನವರಿ 26